ಅಶ್ವತ್ಥಾಮ ನಿಜವಾಗ್ಲೂ ಇಂದಿಗೂ ಜೀವಂತವಾಗಿದ್ದಾನಾ ಎಂಬ ಪ್ರಶ್ನೆ ಶತಮಾನಗಳಿಂದ ಜನರ ಮನಸ್ಸನ್ನ ಕಾಡುತ್ತಲೇ ಬಂದಿದೆ. ಇದು ಕೇವಲ ಪುರಾಣ ಕಥೆಯಲ್ಲ, ಇಂದಿನ ಕಲಿಯುಗದಲ್ಲೂ ಜನ ಅನುಭವಿಸಿದ್ದೇವೆ ಎಂದು ಹೇಳಿಕೊಳ್ಳುವ ಘಟನೆಗಳಿಂದ ಈ ರಹಸ್ಯ ಇನ್ನಷ್ಟು ಗಾಢವಾಗಿದೆ. ಮಧ್ಯಪ್ರದೇಶದ ಬೆರಹಾಂಪುರ ಎಂಬ ಊರಿನ ಒಂದು ಪುರಾತನ ಶಿವನ ದೇವಾಲಯದಲ್ಲಿ ನಡೆದ ವಿಚಿತ್ರ ಘಟನೆ ಇದಕ್ಕೆ ಉದಾಹರಣೆ. ಹಗಲು ಪೂಜೆ ಮುಗಿಸಿ ದೇವಾಲಯದ ಬಾಗಿಲುಗಳಿಗೆ ಬೀಗ ಹಾಕಿದ ನಂತರ ಮರುದಿನ ಬೆಳಿಗ್ಗೆ ದೇವಾಲಯದ ಒಳಗಿರುವ ಶಿವಲಿಂಗಕ್ಕೆ ಹೂಗಳಿಂದ ಪೂಜೆ ಮಾಡಿರುವ ಗುರುತುಗಳು ಕಾಣಿಸುತ್ತಿದ್ದವು. ಇದಕ್ಕಿಂತ ಅಚ್ಚರಿಯ ಸಂಗತಿ ಎಂದರೆ ದೇವಾಲಯದ ಸುತ್ತಮುತ್ತ 7-8 ಅಡಿ ಎತ್ತರದ ಹಣೆಯ ಮೇಲೆ ಯಾವತ್ತೂ ಗುಣವಾಗದ ಗಾಯದಿಂದ ರಕ್ತ ಸುರಿಸುತ್ತಿದ್ದ ಒಬ್ಬ ಅಜ್ಞಾತ ವ್ಯಕ್ತಿ ಜನರ ಬಳಿ ಎಣ್ಣೆ ಮತ್ತು ಔಷಧಿಯನ್ನು ಕೇಳುತ್ತಿದ್ದನೆಂಬ ಸುದ್ದಿ ಹರಡಿತು. ಇದರಿಂದ ಆ ವ್ಯಕ್ತಿಯೇ ರಾತ್ರಿ ದೇವಾಲಯಕ್ಕೆ ಬಂದು ಪೂಜೆ ಮಾಡುತ್ತಿದ್ದಾನೆ ಮತ್ತು ಅವನೇ ಅಶ್ವತ್ಥಾಮ ಎಂಬ ನಂಬಿಕೆ ಜನರಲ್ಲಿ ಹುಟ್ಟಿಕೊಂಡಿತು. ಈ ವಿಷಯದ ಸತ್ಯಾಸತ್ಯತೆ ತಿಳಿಯಲು ದೇವಾಲಯದ ಹೊರಗೆ ಅಳವಡಿಸಿದ ಸಿಸಿ ಕ್ಯಾಮೆರಾದಲ್ಲಿ ಒಂದು ರಾತ್ರಿ ಒಬ್ಬ ವ್ಯಕ್ತಿ ದೇವಾಲಯದ ಒಳಗೆ ಹೋಗುತ್ತಿರುವ ದೃಶ್ಯ ದಾಖಲಾಗಿದ್ದು, ಆ ಫೋಟೋದಲ್ಲಿರುವ ವ್ಯಕ್ತಿಯೇ ನಾವು ಕಂಡವನು ಎಂದು ಸ್ಥಳೀಯರು ಹೇಳುತ್ತಾರೆ. ಇಂತಹ ಕಥೆಗಳ ಜೊತೆಗೆ ಗುಜರಾತ್ ಮಧ್ಯಪ್ರದೇಶ ಗಡಿಯಲ್ಲಿನ ಒಂದು ಚಿಕ್ಕ ಹೋಟೆಲ್ನಲ್ಲಿ ನಡೆದ ಘಟನೆಯು ಪ್ರಸಿದ್ಧವಾಗಿದೆ. ಅಲ್ಲಿ ಒಂದು ದಿನ 10 ಅಡಿ ಎತ್ತರದ ಹಣೆಯ ಮೇಲೆ ರಕ್ತಸ್ರಾವವಾಗುತ್ತಿದ್ದ ವ್ಯಕ್ತಿ ಬಂದು 100 ಜನ ತಿನ್ನುವಷ್ಟು ಆಹಾರವನ್ನು ಒಬ್ಬನೇ ತಿಂದು ತಾನು ಅಶ್ವತ್ಥಾಮನೆಂದು ಹೇಳಿಕೊಂಡು ಮಾಯವಾಗಿ ಬಿಟ್ಟನೆಂಬ ಕಥೆ ಜನರಲ್ಲಿ ಹರಡಿದೆ. ಇವೆಲ್ಲವೂ ನಿಜಾನಾ ಅಥವಾ ಕೇವಲ ಜನರ ಕಲ್ಪನೆಯಾ ಎಂಬ ಪ್ರಶ್ನೆ ಸಹಜವಾಗಿಯೇ ಉದ್ಭವಿಸುತ್ತದೆ. ಈ ಪ್ರಶ್ನೆಗೆ ಉತ್ತರ ಹುಡುಕಲು ಮೊದಲು ಅಶ್ವತ್ಥಾಮ ಯಾರು ಮತ್ತು ಅವನಿಗೆ ಇರುವ ಶಾಪವೇನು ಎಂಬುದನ್ನು ತಿಳಿಯಬೇಕು. ಭೂಮಿಯಲ್ಲಿ ಇಂದಿಗೂ ಜೀವಂತವಾಗಿದ್ದಾರೆ ಎಂದು ಹೇಳಲಾಗುವ 7 ಜನರನ್ನು ಸಪ್ತ ಚಿರಂಜೀವಿಗಳು ಎಂದು ಕರೆಯಲಾಗುತ್ತದೆ. ಇವರಲ್ಲಿ ಅಶ್ವತ್ಥಾಮ ಕೂಡ ಒಬ್ಬ. ಆದರೆ ಉಳಿದ 6 ಚಿರಂಜೀವಿಗಳು ವರ ಅಥವಾ ಪುಣ್ಯ ಕಾರ್ಯಗಳ ಫಲವಾಗಿ ಅಮರರಾದರೆ ಅಶ್ವತ್ಥಾಮ ಮಾತ್ರ ಶಾಪದ ಕಾರಣದಿಂದ ಚಿರಂಜೀವಿಯಾಗಿ ಉಳಿದಿದ್ದಾನೆ. ಅವನ ತಂದೆ ದ್ರೋಣಾಚಾರ್ಯರು ಬಡವರಾಗಿದ್ದು ತೃಪ್ತಿಯ ಜೀವನ ನಡೆಸುತ್ತಿದ್ದ ಶ್ರೇಷ್ಠ ಗುರು. ಶಿವನಿಗಾಗಿ ಘೋರ ತಪಸ್ಸು ಮಾಡಿದ ಫಲವಾಗಿ ಉತ್ತರಾಖಂಡದ ತಪಕೇಶ್ವರ ದೇವಾಲಯದಲ್ಲಿ ದ್ರೋಣಾಚಾರ್ಯರಿಗೆ ಮತ್ತು ಕೃಪೆಗೆ ಅಶ್ವತ್ಥಾಮ ಜನಿಸುತ್ತಾನೆ. ಶಿವನ ಅಂಶದಿಂದ ಜನಿಸಿದ ಕಾರಣ ಅವನು ಹುಟ್ಟಿದಾಗಲೇ ಹಣೆಯ ಮೇಲೆ ಒಂದು ದಿವ್ಯ ಮಣಿಯೊಂದಿಗೆ ಜನಿಸುತ್ತಾನೆ. ಆ ಮಣಿಯ ಕಾರಣದಿಂದ ಯಾರೂ ಅವನನ್ನು ಸುಲಭವಾಗಿ ಸಾಯಿಸಲು ಸಾಧ್ಯವಾಗುಲ್ಲ. ಕಾಲಕ್ರಮೇಣ ಅಶ್ವತ್ಥಾಮನ ಜೀವನದಲ್ಲಿ ಅಸೂಯೆ, ಕೋಪ ಮತ್ತು ಅಹಂಕಾರ ಬೆಳೆಯುತ್ತದೆ. ಕುರುಕ್ಷೇತ್ರ ಯುದ್ಧದಲ್ಲಿ ತನ್ನ ತಂದೆ ದ್ರೋಣಾಚಾರ್ಯರ ಮರಣದ ನಂತರ ಅಶ್ವತ್ಥಾಮ ಪ್ರತೀಕಾರದ ಬೆಂಕಿಯಲ್ಲಿ ಪಾಂಡವರ ಶಿಬಿರದ ಮೇಲೆ ರಾತ್ರಿ ದಾಳಿ ಮಾಡಿ ನಿರಪರಾಧ ಉಪಪಾಂಡವರನ್ನು ಕ್ರೂರವಾಗಿ ಹತ್ಯೆ ಮಾಡುತ್ತಾನೆ. ಇದಕ್ಕಿಂತಲೂ ಭೀಕರವಾಗಿ ಅವನು ಬ್ರಹ್ಮಾಸ್ತ್ರವನ್ನು ಅಭಿಮನ್ಯುವಿನ ಹೆಂಡತಿ ಉತ್ತರಾಳ ಗರ್ಭದಲ್ಲಿದ್ದ ಪರೀಕ್ಷಿತನ ಮೇಲೆ ಪ್ರಯೋಗಿಸುತ್ತಾನೆ. ಈ ಪಾಪದ ಕಾರಣದಿಂದ ಕೋಪಗೊಂಡ ಶ್ರೀಕೃಷ್ಣ ಅಶ್ವತ್ಥಾಮನಿಗೆ ಭಯಾನಕ ಶಾಪ ನೀಡುತ್ತಾನೆ. ನಿನ್ನ ದೇಹವೆಲ್ಲ ಗಾಯಗಳಿಂದ ಕೀವು ಸೋರಲಿ, ದುರ್ವಾಸನೆಯಿಂದ ನರಕ ಅನುಭವಿಸಲಿ, ನಿನಗೆ ಸಾವು ಎಂಬುದೇ ಬರಬಾರದು. ಕಲಿಯುಗದ ಅಂತ್ಯದವರೆಗೆ ನೀನು ಈ ಭೂಮಿಯಲ್ಲಿ ಒಂಟಿಯಾಗಿ ಅಲೆದಾಡುತ್ತಾ ಯಾತನೆ ಅನುಭವಿಸಬೇಕು ಎಂದು ಶಾಪ ನೀಡಿ ಅವನ ಹಣೆಯಲ್ಲಿದ್ದ ಮಣಿಯನ್ನು ಕಿತ್ತುಕೊಳ್ಳಲಾಗುತ್ತದೆ. ಆ ಕ್ಷಣದಿಂದ ಅಶ್ವತ್ಥಾಮನ ಅಮರತ್ವವೇ ಅವನಿಗೆ ಶಾಪವಾಗುತ್ತದೆ. ಇದರ ನಂತರದ ಕಾಲದಲ್ಲೂ ಅಶ್ವತ್ಥಾಮ ಕಾಣಿಸಿಕೊಂಡಿದ್ದಾನೆ ಎಂಬ ಉಲ್ಲೇಖಗಳು ಗ್ರಂಥಗಳಲ್ಲಿ ಸಿಗುತ್ತವೆ. 15ನೇ ಶತಮಾನದಲ್ಲಿ ಕವಿ ಕುಮಾರವ್ಯಾಸರು ಮಹಾಭಾರತವನ್ನು ಕನ್ನಡದಲ್ಲಿ ಬರೆಯುವಾಗ ಅಶ್ವತ್ಥಾಮನೇ ಅವರಿಗೆ ಯುದ್ಧದ ನಂತರದ ಘಟನೆಗಳನ್ನು ವಿವರಿಸಿದ್ದಾನೆ ಎಂಬ ನಂಬಿಕೆಯಿದೆ. ಅದೇ ರೀತಿ ಪೃಥ್ವಿರಾಜ್ ಚೌಹಾಣ್ ತಮ್ಮ ಪೃಥ್ವಿರಾಜ್ ರಾಸೋ ಗ್ರಂಥದಲ್ಲಿ ಹಣೆಯ ಮೇಲೆ ಗುಣವಾಗದ ಗಾಯವಿರುವ ವ್ಯಕ್ತಿಯನ್ನು ಭೇಟಿಯಾದ ಅನುಭವವನ್ನು ಬರೆದಿದ್ದಾರೆ. ಆ ವ್ಯಕ್ತಿ ತಾನೇ ಅಶ್ವತ್ಥಾಮ ಎಂದು ಹೇಳಿಕೊಂಡು ಮಾಯವಾದನೆಂದು ಉಲ್ಲೇಖಿಸಿದ್ದಾರೆ. ದತ್ತಾತ್ರೇಯ ಭಕ್ತ ವಾಸುದೇವಾನಂದ ಸರಸ್ವತಿಯವರ ಆತ್ಮಚರಿತ್ರೆಯಲ್ಲಿಯೂ ಕಾಡಿನಲ್ಲಿ ದಾರಿ ತಪ್ಪಿದಾಗ ಅಶ್ವತ್ಥಾಮನೇ ದಾರಿ ತೋರಿಸಿದ ಘಟನೆಯ ವಿವರ ಸಿಗುತ್ತದೆ. ಹೀಗಾಗಿ ಇಂಟರ್ನೆಟ್ನಲ್ಲಿ ಹರಿದಾಡುವ ಸಿಸಿ ಕ್ಯಾಮೆರಾ ಫೋಟೋಗಳು, ಹೋಟೆಲ್ ಕಥೆಗಳು ನಂಬಿಕೆಗೆ ಯೋಗ್ಯವಾಗದೇ ಇರಬಹುದು. ಆದರೆ ಪುರಾಣ ಮತ್ತು ಇತಿಹಾಸ ಗ್ರಂಥಗಳು ಹೇಳುವುದೊಂದೇ: ಅಶ್ವತ್ಥಾಮನು ಶಾಪಿತ ಚಿರಂಜೀವಿ. ಕಲಿಯುಗದ ಅಂತ್ಯದವರೆಗೆ ನೋವು, ಒಂಟಿತನ ಮತ್ತು ಯಾತನೆ ಅನುಭವಿಸುತ್ತಾ ಭೂಮಿಯಲ್ಲಿ ಅಲೆದಾಡಬೇಕಾಗಿದೆ. ಇಂದಿಗೂ ಕೆಲವರು ಅಶ್ವತ್ಥಾಮನನ್ನು ಕಂಡಿದ್ದೇವೆ ಎಂದು ಹೇಳುವುದಕ್ಕೆ ಕಾರಣ ಅವನ ಅಮರತ್ವವಲ್ಲ, ಅವನ ಶಾಪಿತ ಜೀವನವೇ ಆಗಿರಬಹುದು.